ಫ್ರೆಂಡ್ಸ್, 1 ವೀಕ್ ಆಯಿತು ವಿಡಿಯೋನ ಬಿಟ್ಟಿಲ್ಲ. ರೀಸನ್ ಇಷ್ಟೇ, ಫುಲ್ಲು ನೋಡ್ಬೋದು ಬಿಸಿಲು ಯಾವ ಥರ ಐತೆ. ಫುಲ್ ಬಿಸಿಲು. ಎಲ್ಲರೂ ಅಕ್ಕಿನ ಸೇಫಾಗಿ ಇಕ್ಕಿರಿ, ಡೈಲಿ ಗೂಡು ಕ್ಲೀನ್ ಮಾಡಿರಿ. ನೋಡ್ಬೋದು. ಆಮೇಲೆ ಇವತ್ತೇನಂದರೆ 2 ಹೊಸ ಪಾರಿವಾಳ ಅನ್ಬಾಕ್ಸಿಂಗು ಇಲ್ಲೇ ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ. ಇವಾಗ ಇದು ಎರಡೇ ನೋಡಿ ಪಕ್ಕದಲ್ಲಿ ಇಕ್ಕಿದ್ದೀನಿ. ಇದು ಗುಲ್ದಾರು ಮತ್ತು ಒಂದು ತಾಮ್ರಲ್ಲಿ ತಂದಿದ್ದೀನಿ, 2 ಆರ್ಸೋಕ್ಕೇನೆ. ಇದು ಬೇರೆ ಮನೇಲಿ ಆರ್ತಾ ಇತ್ತು, ಆದ್ರೂ ತೊಗೊಬಂದಿದ್ದೀನಿ. ಇದಕ್ಕೆ ರೆಕ್ಕೆ ಕಿತ್ಕೊಟ್ಟಿದ್ದೀನಿ. ಇದು ರೆಕ್ಕೆ ಬರ್ತಾಯಿದೆ, 1 ವಾರ ಆಯಿತು. ತಿರ್ಗಾ ಇಲ್ಲೇನು ಮರಿ ಕಾಣಿಸ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ. ಮರಿ ಎಲ್ಲ ಆ ಗುಡಿಗೆ ಶಿಫ್ಟ್ ಮಾಡಿದ್ದೀನಿ. ಮತ್ತು ಮೊಟ್ಟೆ ನೋಡ್ಬೋದು, ಮೊಟ್ಟೆ ಎರಡರಲ್ಲೂ ಮರಿ ಐತೆ. ಇನ್ನು ಒಂದು 10 ದಿವಸ ಮರಿ ಓಪನ್ ಆಗುತ್ತೆ. ಎಲ್ಲ ಚೇಂಜ್ ಮಾಡಿದ್ದೀನಿ ಈ ಗೂಡಲ್ಲೆಲ್ಲ. ಇವಾಗ ಇಲ್ಲಿ ಕೆಳಗಡೆ ಏನು ಕಾಣಿಸ್ತೈತೆ, 2 ಲಾಸ್ಟ್ ಟೈಮ್ ಇದ್ರ ಜೊತೆ ಮರಿ ಐತಲ್ಲ, ಅದು ಚೇಂಜ್ ಮಾಡಿದ್ನಲ್ಲ. ಇವಾಗ ಮತ್ತೆ ಜೊತೆ ಹಾಕ್ತೀನಿ, ಇದೆರಡು ಹಾಕ್ತೀನಿ ಮತ್ತು ಇದೆರಡು ಹಾಕ್ತೀನಿ. ಅಷ್ಟೊತ್ತಿಗೆ ಇದು ಮರಿ ಬಂದಿರೋದೆ. ಇದೆರಡು ಸಪ್ರೇಟ್ ಹಾಕ್ಬಿಟ್ಟು ಯಾವ್ದಾದ್ರು ಇದೆರಡು ಇಲ್ಲಿ ಹಾಕ್ಬೋದು ಅನಿಸುತ್ತೆ, ಗೊತ್ತಿಲ್ಲ, ನೋಡೋಣ. ಈ ಕೆಜಿಗೆ ಬಂದರೆ ಇಲ್ಲಿ ಮರಿ, ಅದೇ ಮರಿ ಎಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ಇಲ್ಲಿರೋ ಮರಿ ಒಂದು ಇರುತ್ತೆ, ಇದು ಮತ್ತು ಈ 2 ಮರಿನೂ ಇರಲ್ಲ. ನಮ್ಮ ಫ್ರೆಂಡಿಗೆ ಕೊಡ್ತೀನಿ ಆರ್ಸೋಕ್ಕೆ. ಎಲ್ಲಿ ಗುಲ್ದಾರು ಮತ್ತು ತಾಮ್ರಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊತಾ ಇದ್ದೀರಾ ಅನಿಸುತ್ತೆ. ಗುಲ್ದಾರು ಮತ್ತು ತಾಮ್ರಲ್ಲೂ ನಾನು ಯಾರೋ ಆರ್ಸೋಣ ಅಂತಲೇ ಇದ್ದಿದ್ದು. ಅದು ಯಾರು ಕೊಟ್ಟಿದ್ರು ಅವರೇ ವಾಪಸ್ ಕೇಳಿದ್ರು ಅಂತ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಇನ್ನಷ್ಟೇ ಅಪ್ಡೇಟು. ಆಮೇಲೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿದ್ರಿ ಗೂಡು ಬೇಕು ಅಂತ. AY ಪಿಜನ್ಸ್ ಅಂತ ಇರುತ್ತಲ್ಲ, ಅವ್ರದ್ದಲ್ಲಿ ಹೋಗಿ ಟ್ರಾನ್ಸ್ಫರ್ ಎಲ್ಲ ಅವೈಲೇಬಲ್ ಇರುತ್ತೆ, ಮನೆ ಹತ್ರನೇ ತಂದು ಕೊಡ್ತಾರೆ. ಅಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಬೋದು. ಛತ್ರಿ ಕೂಡ ಇರುತ್ತೆ ಅವ್ರ ಹತ್ರ, ಛತ್ರಿ ಮತ್ತು ಎಲ್ಲ. ತಿರ್ಗಿ ಹೊಸ ಪಾರಿವಾಳ ತಂದಿದ್ದೀನಿ. ಇದು ಬೇರೆ ಮನೇಲಿ ಆಡ್ತಾ ಇರೋ ಅಕ್ಕಿನ ನಮ್ಮ ಮನೆಗೆ ಯಾವ ಥರ ರೂಢಿ ಮಾಡೋದು ಅದ್ರದ್ದು ವೀಡಿಯೋ ಮಾಡ್ತೀನಿ. ಮತ್ತು ಇದೂ ಅಷ್ಟೇ, ಇದ್ರದ್ದು ನಮ್ಮ ಇನ್ನೂ 5ನೇ ಕಳಿ ಅಂತೆ. ಇದ್ರದ್ದು ನೀವು ಲಾಲ್ ಕಟ್ ನೋಡ್ಬೇಕು ಹೆಂಗೈತೆ ಅಂತ. ಅಕ್ಕಿದು ಫುಲ್ಲು 2 ಗಂಡಕ್ಕಿನೇ. ಇದೆರಡು ಮತ್ತು ಇದೆರಡು ಆರಿಸೋದು ಈ ಸಲ. ಈ 4 ಆರಿಸೋದು. ಈ 4 ಹೆಂಗೆ ಆರಿಸ್ತೀನಿ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಮತ್ತು ಇದು 4 ಹಾಕ್ತೀನಲ್ಲ, ಇದೊಂದು ಜೋಡಿ ಹಾಕ್ತೀನಿ. ಆವಾಗ ಸಬ್ಸ್ಕ್ರೈಬರ್ಗೆ 2 ಹೋಗುತ್ತೆ, ಇನ್ನು 2 ನಾನು ಇಕ್ಕೊತೀನಿ. ಒಂದು ಗಿವ್ ಅವೇ ಇರುತ್ತೆ. ಒಂದು ನಿಮಗೆ ಯಾರೋ ಸೇಲ್ಸ್ ವೀಡಿಯೋ ಎಲ್ಲ ಮಾಡಿ ಅಂತ ಇದ್ರಿ, ಕಮ್ಮಿ ರೇಟ್ಗೆ ಎಲ್ಲ ಕೊಡ್ತಾಯಿರ್ತೀನಿ ನಾನಂದರೆ ಅಲ್ಲಿ ಇಲ್ಲಿ ತಂದುಬಿಟ್ಟು ಮಾರಲ್ಲ. ನಾನು ಮರಿ ಮಾಡಿಸಿ ಒಂದು ಮರಿ ನಾನೇ ಕೊಡ್ತೀನಿ, ಒಂದು ನಮ್ಮ ಸಬ್ಸ್ಕ್ರೈಬ್ಗೆಲ್ಲ ಕೊಡ್ತಾಯಿರ್ತೀನಿ. ಈ ಜೊತೆ ಹಾಕ್ತೀನಿ. ನೆಕ್ಸ್ಟ್ ಜೊತೆ ಬಂದು ಈ ಗೂಡಲ್ಲಿಂದ ಹಾಕ್ತಾಯಿರ್ತೀನಿ. ಜೊತೆಗಳು ಹಾಕ್ತಾಯಿರ್ತೀನಿ, ಅಂದರೆ 2 ಮಂತ್ಸ್ ಗ್ಯಾಪ್ ಇರುತ್ತೆ. ಆಮೇಲೆ ಇವಾಗ ಮೇಲೆ ಒಂದು ಮೊಟ್ಟೆ ಇಕ್ಕಿದೆ. ಇದು ಮಾತ್ರ ನನ್ನ ಫ್ರೆಂಡ್ಗೊಂದು ಹೋಗುತ್ತೆ, ನನಗೊಂದು ಬರುತ್ತೆ. ಇದರಲ್ಲಿ ಮೇಯ್ನ್ ಈ ಸಮ್ಮರಲ್ಲಿ ಡೈಲಿ ಗೂಡನ್ನ ನೀಟಾಗಿ ಕ್ಲೀನಾಗಿ ಇಕ್ಕಿರಿ, ಫುಲ್ ನೀಟಾಗಿ ಇಕ್ಕಿರಿ. ನಾನು ಡೈಲಿ ಬೆಳಗ್ಗೆ ಕ್ಲೀನ್ ಮಾಡಿಬಿಡ್ತೀನಿ. ಒಬ್ಬೊಬ್ರು 2-3 ದಿವಸ ಎಲ್ಲ ಇಕ್ತಾಯಿರ್ತಾರೆ, ಇಕ್ಬೇಡ್ರಿ, ಯಾಕಂದರೆ ಫುಲ್ ಬಿಸಿಲು. ಅಬೇಗೆ ಅದು ಸ್ಮೆಲ್ಗೆ ಮತ್ತು ಕಾಯಿಲೆ ಬಂದುಬಿಡುತ್ತೆ. ಕರೆಕ್ಟಾಗಿ ಊಟ ಮಾಡಲ್ಲ, ಡೈಜೆಷನ್ ಆಗದಿರಂಗೆ ಕಾಯಿಲೆ ಬಿಚ್ಚೋಗ್ತಾ ಇರ್ತವೆ. ಮೇಯ್ನ್ ನೀರು ಕೊಡ್ರಿ, ಯಾಕಂದರೆ ಇವಾಗೆಲ್ಲ ರೆಕ್ಕೆ ಕಿತ್ಕೊಟ್ಟಿರ್ತೀವಿ. ರೆಕ್ಕೆ ಕಿತ್ಕೊಟ್ಮೇಲೆ ನೀವು ಒಂದು 25-30 ಕಡಲೆಕಾಳು ಕೊಡಬೇಕು. ರಾಗಿ ಒಂದು ವಾರಕ್ಕೆ ಒಂದ್ಸಲಿ, ಜೋಳ ಮತ್ತು ಸಜ್ಜೆ ಎಲ್ಲ ಕೊಡ್ತಾಯಿರಿ. ಸಜ್ಜೆ ಡೈಲಿ ಹಾಕ್ರಿ, ಅಂದರೆ ಎಲ್ಲ ರಾಗಿ ತಿಂದ ಆಮೇಲೆ ಹಾಕ್ರಿ ಸಜ್ಜೆ, ಇಲ್ಲಾಂದರೆ ಅದೇ ಅಭ್ಯಾಸ ಮಾಡ್ಕೊಂಬಿಡುತ್ತೆ. ನೋಡ್ಬೋದು, ನಾನು ಇವಾಗೆಲ್ಲ ರಾಗಿ ಹಾಕಿದ್ದೀನಿ, ಎಲ್ಲ ನೀಟಾಗಿ ತಿಂತಾಯಿದೆ. ನಾನೇನಕ್ಕೆ ರಾಗಿ ಹಾಕ್ಬಿಟ್ಟು ವೀಡಿಯೋ ಮಾಡ್ತೀನಿ ಅಂದರೆ, ಇವಾಗ ವೀಡಿಯೋ ಮಾಡ್ಬೇಕಾದ್ರೆ ಅದ್ರ ಪಾಡ್ಗೆ ಅದು ತಿಂತಾ ಇರುತ್ತೆ, ಇಲ್ಲಾಂದರೆ ಅದು ಆಚೆ ಎಗಿರೋದು. ಇವಾಗ ನೋಡಿರಿ, ಡೋರ್ ತೆಗ್ದಿದ್ದೂ ಆಚೆ ಒಂದು ಬರ್ತಾಯಿಲ್ಲ, ಆ ಥರ ಅಷ್ಟೇ. ಇದಂದರೆ ಇದು ತೆಗೆದ್ರೆ ಫುಲ್ ಕೆಳಗಡೆ ಇರೋದು ಓಡ್ ಬರುತ್ತೆ ಅಂತ ಮುಚ್ಚಿದ್ದೀನಿ. ಇವತ್ತಿನ ಅಲ್ಲಿ 2 ಖಾಲಿ ಸ್ಪೇಸ್ ಕಾಣಿಸ್ತೈತೆ. ಇನ್ನು ಒಂದು ಸ್ವಲ್ಪ ದಿವಸ ಆ 3 ಮರಿನೂ ಹೋದರೆ ಅಲ್ಲಿರೋದು ಒಂದು 3 ಇರುತ್ತೆ, ಅದನ್ನು ಎತ್ಕೊಂಬಂದು ಇಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಯಾಕಂದರೆ ಇದೆರಡು ಜೊತೆ ಹಾಕ್ತೀನಲ್ಲ, ಇನ್ನು ಗೂಡ್ ಸ್ಪೇಸ್ ಮಿಗುತ್ತೆ. ಜೊತೆ ಹಾಕೋದ್ರಿಂದ ಮೊಟ್ಟೆ ಇಕ್ಕೋವರೆಗೂ ಎಲ್ಲ ನೀಟಾಗಿ ಕ್ಲಿಯರಾಗಿ ವೀಡಿಯೋ ಮಾಡ್ತಾಯಿರ್ತೀನಿ. ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂದರೆ, ರೀಸನ್ನು ಪಕ್ಕದ ರೋಡಲ್ಲಿ ಬೋರ್ ಆಗ್ತಾಯಿದ್ರಿ 2 ದಿವಸದಿಂದ. ವೀಡಿಯೋ ಮಾಡೋಣ ಅಂದರೆ ಫುಲ್ ಸೌಂಡು, ಅದಕ್ಕೆ ಫ್ರೀ ಫ್ಲೈ ಅಂತ ಕೇಳ್ತಾನೆ ಇರ್ತಾನೆ ಒಂದು ಹುಡುಗ, ಏನೋ ಅದಕ್ಕಂತಾನೆ ನಾನು ತಂದಿರೋದು. 2 ಹೊಸ ಅಕ್ಕಿ ತಂದಿದ್ದೀನಲ್ಲ, ಇವಾಗ ಅನ್ಬಾಕ್ಸಿಂಗ್ ನೋಡ್ಬೋದು. 2 ಎಷ್ಟು ಚೆನ್ನಾಗೈತೆ. ಇದು 6ನೇ ಕಲ್ಲಿ ಪಟ್ಟ. ಇದು ಬಂದು ದಸ್ತ ಆಗೈತೆ. ಇದನ್ನ ಜೊತೆ ಹಾಕೋಣ ಅಂತ ನಮ್ಮ ಫ್ರೆಂಡ್ನ ಕೇಳಿದೆ, ಅವ್ನು ಬೇಡ, ಒಂದ್ಸಲ ಆರಿಸಿ ನೋಡು ಹೆಂಗಾರುತ್ತೆ ಅಂದ. ಅದಕ್ಕೆ ಒಂದ್ಸಲ ನೋಡೇ ಬಿಡೋಣ ಅಂತ ಐತೆ. ರೆಕ್ಕೆ ಎಲ್ಲ ಐತಿ ಇದಕ್ಕೆ.
ರೆಕ್ಕೆಗೆ ದಾರ ಕಟ್ಟಿದ್ದಾನೆ. ನಾನು ಯಾವ ಥರ ಸೆಟ್ ಮಾಡ್ಕೊಬೇಕು ಅಕ್ಕಿನ ಚೆನ್ನಾಗಿ ಮನೆಗೆ ರೂಢಿ ಮಾಡ್ಕೊಬೇಕು. ಯಾಕಂದರೆ ಆರಿಯರ ಅಕ್ಕಿ ಮತ್ತೆ ಬಿಟ್ಟರೆ ವಾಪಸ್ ಓಡೋಗುತ್ತಲ್ಲ, ಯಾವ ಥರ ರೂಢಿ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಇದಂದರೆ ಇನ್ನು 6ನೇ ಕಲಿಪಟ್ಟ ನೋಡ್ಬೋದು, ಲಾಲ್ ಕಟ್ ಹೆಂಗೆ ಕಾಣಿಸ್ತಿದೆ. ಈ ಥರ ಇನ್ನು 6ನೇ ಕಲ್ಲಿಲ್ಲ ಹಿಂಗೈತೆ. ಇನ್ನು ದೊಡ್ಡದಾದ್ಮೇಲೆ ಫುಲ್ ಕಲರ್ ಈ ಥರ ಆಗಿಬಿಡುತ್ತೆ, ಇಲ್ಲಾಂದರೆ ಈ ಥರ ಆಗುತ್ತೆ, ಹೇಳೋಕ್ಕಾಗಲ್ಲ. ಇದು ನಮ್ಮ ನೋಡಿ ಎಷ್ಟು ಒಳ್ಳೆ ಗಂಡಿದು, ಅರೆ ಕೋಪ ಜಾತಿ. ತಿರ್ಗಾ ಲಾಸ್ಟ್ ವೀಡಿಯೋದಲ್ಲೆಲ್ಲ ಕಮೆಂಟ್ ಮಾಡಿದ್ದ ಒಬ್ಬ ವಿಡಿಯೋ ಕ್ಲಾರಿಟಿ ಇಲ್ಲ ಅಂತ. ನೀವು ಡೇಟಾ ಲೋ ಸೇವರ್ ಇಟ್ಕೊಂಡು ನೋಡಿದ್ರೆ ಅದೇ ಥರ ಬರುತ್ತೆ. ಕರೆಕ್ಟಾಗಿ ಇದು ಆನ್ ಮಾಡ್ಕೊಳ್ರಿ. ನೀವು ಡೇಟಾ ಸೇವರ್ ಆಫ್ ಮಾಡಿ ಐ ಪಿಕ್ಚರ್ ಕ್ವಾಲಿಟಿ ಅಂತ ಇರುತ್ತೆ, ಅದನ್ನ ಪ್ರೆಸ್ ಮಾಡಿರಿ. ತಿರ್ಗಾ ಫಿಶ್ ನಾಳೆ ತರ್ತೀನಿ. ಅದು ಏನೋ ಗೊತ್ತೇ ಇಲ್ಲ, ಫಿಶ್ ತರೋಕ್ಕೆ ಆಗ್ತಾಯಿಲ್ಲ. ಮನೇಲಿ ಫಿಶ್ ಟ್ಯಾಂಕ್ ಐತೆ. ಇವಾಗ ಈ ಸಮ್ಮರ್ಗೆಲ್ಲ ಫಿಶ್ ಸತ್ತೋಗ್ತಾ ಇದೆ. ಡೈಲಿ ಫಿಲ್ಟರ್ ಆನ್ ಮಾಡಬೇಕು. ಇನ್ನು ಮೇಲೆ ಎಲ್ಲ ಫಿಲ್ಟರ್ ಇಲ್ಲಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಯಾವ್ದಾದ್ರು ಒಂದು ತರ್ತೀನಿ, ಯಾವುದಕ್ಕೆ ಫಿಲ್ಟರ್ ಇಲ್ಲ ಅಂದರೆ ಬದುಕುತ್ತೋ ಆ ಥರದ್ದು. ಆಮೇಲೆ ಇನ್ನೊಂದು ಸಪ್ರೇಟ್ ವೀಡಿಯೋ ಬಂದರೆ ಇದ್ರದ್ದೇ ಬರುತ್ತೆ. ಯಾಕಂದರೆ ಇದು ಫುಲ್ ಕೆಳಗಡೆನೇ ರೋಲ್ ಆಗೈತೆ. ಒಂದು ಆಲೋ ಬ್ಲಾಕು ಎಗರೋಕ್ಕಾಗಲ್ಲ. ಫುಲ್ಲು ರೋಲ್ ಅಂದರೆ ಅದೇ ಬಾಜಿ, ಫುಲ್ ಬಾಜಿ ಎತ್ಕೊಂಡ್ಬಿಟ್ಟೈತೆ. ಇದ್ರ ಅಮ್ಮ ಹಂಗಿತ್ತಂತೆ, ಆ ಅಣ್ಣನ ಕೇಳಿದೆ. ಇದು ಮತ್ತು ಇನ್ನೂ 2 ಗುಲ್ದಾರ್, ಒಂದು ತಾಮ್ರಲ್ಲಿ ಒಂದು ಈ ಜಾಗದಲ್ಲಿ ಇದ್ದಿದ್ದು. ಗುಲ್ದಾರ್ ಆ ಗೂಡಲ್ಲಿತ್ತು, ತಾಮ್ರಲ್ಲಿ ಇಲ್ಲಿ ಇದ್ದಿದ್ದು. ಅವ್ರು ವಾಪಸ್ ಕೇಳಿದಂತ ಕೊಟ್ಬಿಟ್ಟಿದ್ದೀನಿ. ಮತ್ತು ಅದಕ್ಕೆ ನೋಡೋಣ, ಇದ್ರದ್ದು ಒಂದು ವೀಡಿಯೋ ಮಾಡ್ತೀನಿ. ಮತ್ತು ಇದು 3 ಒಂದೇ ಸಲ ಆರಿಸೋದು. ಇದು ಪಕ್ಕ. ಇದು ಸ್ವಲ್ಪ ಕಷ್ಟನೇ, ಯಾಕಂದರೆ ಅದು ಗಾಬರಿ ಐತೆ. ಇದು ಚೆನ್ನಾಗೈತೆ, ನೋಡ್ಬೋದು. ಹೊಸ ಅಕ್ಕಿ ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿ. ಇದಿಷ್ಟ ಆಯ್ತಾ ಅದಿಷ್ಟ ಆಯ್ತಾ ಅಂತ. ಆ ಥರ ತಾಮ್ರಲ್ಲಿ ಕಲರ್ ಸಿಗೋದು ರೇರು. ನೆಕ್ಸ್ಟ್ ಟೈಮ್ ಎಲ್ಲ ಆಚೆ ಬಿಟ್ಟು ಮಾಡ್ತೀನಿ ವೀಡಿಯೋ. ಈ ಸಲ ಯಾಕೋ ಪಕ್ಕ ಕೊಡ್ತೀನಿ ನಿಮಗೆ ಇದನ್ನು ಮತ್ತು ಅದು. ಇನ್ನೊಂದೇನಂದರೆ ಮಿಸ್ಸಿಂಗು 3 ಅಕ್ಕಿ. ಒಂದು ತಾಮ್ರಲ್ಲು, ಗುಲ್ದಾರು ಮತ್ತು ರೇಕ್ದಾರು. ಇನ್ನೊಂದು ಇಲ್ಲಿ ದೊಡ್ಡ ತಾಮ್ರಲ್ಲಿತ್ತು ಗೊತ್ತಾ, ಅದೂ ಇಲ್ಲ. ಅಂದರೆ ಅದೆಲ್ಲ 4 ಕಟ್ ಕಳಿಸಿದ್ದೀನಿ. ಇನ್ನು ಇವಾಗ ಇದು 2 ಬಂದೈತೆ. ಇನ್ನು 2 ತಿರ್ಗಾ 3 ಮರಿ ಹೋಗುತ್ತೆ. ನೀವು ಕೇಳ್ಬೋದು ಏನೆಲ್ಲ ಮರಿ ಕೊಟ್ಬಿಡ್ತೀರಾ ನೀವು ಆರ್ಸೋದೇ ಇಲ್ಲ ಅಂತ. ನನಗೆ ಇದು 2 ಸಾಕು. ಇದೆರಡು ನಿಮ್ಗೆ ತೋರಿಸ್ತೀನಿ. ನಿಮಗೆ 2 ಪ್ಯಾರಡ್ ಆಗಿದ್ರೆ ಸಾಕು. ಒಂದು 5 ನಿಮಿಷ 10 ನಿಮಿಷ ಆರ ಹಾಕಿ, ಇನ್ನೊಂದು ಲಾಂಗ್ ಟೈಮ್ ಆರ ಹಾಕಿ ಇರಬೇಕು. ಯಾಕಂದರೆ 5 ನಿಮಿಷ 10 ನಿಮಿಷ ಆರ ಹಾಕಿಗಳೆಲ್ಲ ಈ ಥರ ಪಟ್ಟಗಳು ಫುಲ್ ಮೇಲೆ ಹೋಗಿದ್ದಾಗ ಕೆಳಗಡೆಯಿಂದ ಆರಿಸ್ಬಿಟ್ರೆ, ಒಂದು 5 ನಿಮಿಷ ಆರ್ಬಿಟ್ಟು ಛತ್ರಿ ಕುತ್ಕೊಂಡ್ರೆ ಪಟ್ಟ ಮೇಲೆ ಇರೋ ಅಕ್ಕಿನೂ ಬರುತ್ತೆ. ಅದೆಲ್ಲ ನೆಕ್ಸ್ಟ್ ವೀಡಿಯೋ ಮಾಡ್ಕೊಡ್ತೀನಿ ನಾನು. ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಬೇಕಂತ. ಇವತ್ತಿನ ಟಾಪಿಕ್ ಇಷ್ಟ ಗೈಸ್. ಹೊಸದು ಅಕ್ಕಿ ತಂದಿದ್ನಲ್ಲ, ಅನ್ಬಾಕ್ಸಿಂಗು ಮತ್ತು ಯಾವ್ದಾವ್ದು ಮಿಸ್ಸಿಂಗ್ ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಅನ್ಕೊತೀನಿ. ಥ್ಯಾಂಕ್ ಯು ಗೈಸ್.